ನಿಮ್ಮ ಸುತ್ತಮುತ್ತಲ ಕಸನ ನೀವೇ ಕ್ಲಿಯರ್ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬಂದ್ರೆ ನಿಮ್ಮ ಮೇಲೆ ಯಾರು ಏನು ಮಾಡಬೇಕು. ಅಂದ್ರೆ ನಿಮ್ಮೊಳಗಡೆ ಆತ್ಮವಿಶ್ವಾಸ ದೃಢವಾಗಿ, ನಾನು ಅದೇ ಹೇಳಿದ್ದು, ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾನು ಈ ಕೆಲಸನ ಯಾಕೆ ಮಾಡ್ತಿದ್ದೀನಿ, ಇದರಿಂದ ನನಗೆ ಅನುಕೂಲ ಆಗುತ್ತೆ, ಇದರಿಂದ ಬೇರೆಯವರಿಗೆ ತೊಂದರೆ ಆಗಲ್ವಾ ಅನ್ನೋ ಆಲೋಚನೆಗಳು ಪ್ರತಿ ಕೆಲಸಗಳು ಮಾಡಿದಾಗ ಆಟೋಮೆಟಿಕ್ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಬೇರೆಯವರು ಅವ್ರ ಪ್ರಭಾವನ ನಿಮ್ಮ ಮನಸ್ಸಿನ ಮೇಲೆ ಬೀಳಕ್ಕೆ ಸಾಧ್ಯ ಇಲ್ಲ ಸರ್. ಈಗ ನಾರ್ಮಲಿ ನಾವು ಮಾಡೋ ತಪ್ಪೇನು ಗೊತ್ತಾ ಸರ್, ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ನಾನು ಈ ಮಾತನ್ನು ಹೇಳಿದ್ರೆ ಅವನು ಏನು ಅನ್ಕೋತಾನೋ, ನಾನು ಈ ಕೆಲಸ ಮಾಡಿದ್ರೆ ಅವನು ಏನು ಅನ್ಕೋತಾನೋ ಅಂತ ಬೇರೆಯವ್ರ ತಲೆ ಒಳಗಡೆ ಹೋಗಿ ಅವ್ರ ಬಿಹಾಫ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಆದಾಗ ಮಾತ್ರ ಬೇರೆ ಕ್ರಿಯೇಟ್ ಆಗುತ್ತೆ ಹೊರತು ನಾನು ಏನು ಮಾಡ್ತಿದ್ದೀನಿ ಅನ್ನೋ ಬಗ್ಗೆ ಸ್ಪಷ್ಟತೆ ಕ್ಲಾರಿಟಿ ಇದ್ರೆ ನಾನು ಬಂದ ತಕ್ಷಣ ಒಂದು ಮಾತು ಕೇಳಿದೆ, ನಾನು ನಿಮ್ಮನ್ನ ಟ್ರೈನಿಂಗ್ ಸ್ಥಳ ಅಂತೀನಿ, ನಿಮ್ಮ ವಯಸ್ಸು ಎಷ್ಟಾಗಿದೆ, ನಾನು ಕೆಲವು ಸಣ್ಣ ಪುಟ್ಟ ಪ್ರಶ್ನೆ ಕೇಳ್ತೀನಿ, ಕೆಲಸ ಹ್ಯಾಶಾಗಿ ಮಾತಾಡ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ಬೇಜಾರು ಮಾಡ್ಕೊಂಡು ನಾನು ಕೇರ್ ಮಾಡಲ್ಲ, ಏಕೆಂದ್ರೆ ನನ್ನ ಒಳಗಡೆ ಕ್ಲಾರಿಟಿ ಇದೆ, ನಾನು ಬಂದರೆ ನಿಮ್ಗೆ ಇಲ್ಲಿ ಒಳ್ಳೇದು ಮಾಡೋಕ್ಕೆ ಅಂತ ಹೇಳಿದೆ. ನಿಮಗೇನು ಅನಿಸ್ತು? ಬೇಜಾರಾಗ್ತಿದ ಮೇಲೆ ಆಗಲ್ಲ. ನಿಮ್ಮಲ್ಲಿ ಸ್ಪಷ್ಟತೆ ಇದ್ರೆ ನಿಮ್ಮ ಯಾವ ವಿಷಯನೂ ಬೇರೆಯವರಿಗೆ ಬೇಜಾರು ಕೊಡಲ್ಲ. ನಮ್ಮಲ್ಲಿ ಆ ಸ್ಪಷ್ಟತೆ ಇದ್ದಾಗ ಮಾತ್ರ ಸಾಧ್ಯ. ಇಲ್ಲ ಅಂದಾಗ ನೀವು ಇವನಿಗೆ ಏನಪ್ಪ ಇಷ್ಟು ದುರಂಕಾರ ಅಂತ ಕಾಣುತ್ತೆ, ಇಲ್ಲ ಅಂದ್ರೆ ಕಾಣಿಸ್ತದೆ. ಸೊ ಸ್ಪಷ್ಟವಾಗಿ ಮಾಡೋ ಕೆಲಸದ ಬಗ್ಗೆ ಸ್ಪಷ್ಟತೆ ಇದ್ರೆ ಖಂಡಿತವಾಗಲೂ ಬೇರೆಯವರ ಅಭಿಪ್ರಾಯಗಳು ನಿಮ್ಮ ಮನಸ್ಸನ್ನ ಸೇರಲ್ಲ, ಬೇರೆಯವರು ನಿಮ್ಮನ್ನು ನೋಡ್ಪಡಿಸಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗೆಲ್ಲ ಒಂದ್ಸಲ ಜೋರಾಗಿ ನೋಡಿ ನೋಡಿ ಎಂಥ ದುಸ್ಥಿತಿ ನಾವಿದ್ದೀವಿ ಅಂದ್ರೆ ನಗದ್ ತಯಾರಿಲ್ಲ ಸರ್. ನೋಡಿ ಇಲ್ಲ ಆ ಕ್ಷಣ ತಗೋಬೇಕು ಸರ್. ಇದೇ 3ನೇ ಕ್ಲಾಸ್ ಮಕ್ಕಳನ್ನು ಕೂರಿಸ್ಬಿಟ್ಟು ಮಕ್ಕಳೆಲ್ಲ ಜೋರಾಗಿ ಬರೋದು ಏನ್ ಮಾಡ್ತಾರೆ? ಯಾಕೆ ಹೇಳಿ ಗೊತ್ತಾಗಲ್ಲ. ಅಲ್ಲ, ಅವು ಚಿಲ್ಡ್ರನ್, ಮಕ್ಕಳಿಗೂ ಅಡಲ್ಟ್ಸ್ಗೂ ಏನಿರುತ್ತೆ? ದ ಡಿಫರೆನ್ಸ್ ಬಿಟ್ವೀನ್ ಚೈಲ್ಡ್ ಅಂಡ್ ಅಡಲ್ಟ್ ಇಸ್ ವೆರಿ ಸಿಂಪಲ್. ದ ಅಡಲ್ಟ್ರೇಟೆಡ್ ಚೈಲ್ಡ್ ಇಸ್ ಕಾಲ್ಡ್ ಅಡಲ್ಟ್. ಅಂದ್ರೆ ಮನಸ್ಸನ್ನ ಕಲುಷಿತ ಮಾಡ್ಕೊಂಡಿರೋ ಮಗು ಯಾರಿದಾನೋ ಅವನೇ ಪ್ರೌಢ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಿರೋ ಪ್ರೌಢ ಇದ್ರೆ ಅವನ ಮಗುನೇ. ಅರ್ಥ ಆಗ್ತದೆ ನಿಮಗೆ? ಸೊ ಈಗ ನಾನು ಆಲ್ರೆಡಿ ಹೇಳಿದೆ, ನಾನಿದೆ ನಿಮಗೆ ಸಣ್ಣ ವಿಷಯನ ಪಾಠ ಮಾಡಕ್ ಬಂದಿದ್ದೀನಿ. ನೀವು ಮಕ್ಕಳು ನಿಮ್ಮ ವಯಸ್ಸು, ನಿಮ್ಮ ಅಂತಸ್ತು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅದರ ಟ್ರೈನಿಂಗ್ ಕೂತ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸೊ ನಗಿ ಅಂದ ತಕ್ಷಣ ನಗ್ಬೋದಲ್ಲ, ನೀವು ತಯಾರಲ್ಲ. ಯಾಕೆಂದ್ರೆ ರಿಜಿಡಿಟಿ ಅನ್ನೋದು ಹಂಗೆ ಡೆವಲಪ್ ಆಗಿದೆ ನಿಮ್ಮಲ್ಲಿ. ಸೊ ಅದನ್ನ ಕಳ್ಕೊತಾ ಬಂದಷ್ಟು ನಿಮ್ಮೊಳಗಡೆ ನಿಮ್ಮನ್ನು ನೀವು ಕಾಣ್ಕೊತೀರ. ಈಗ ನಿಮ್ಮೊಳಗಡೆ ನೀವಿಲ್ಲ, ಯಾರೋ ಇದ್ದಾರೆ. ಸಾರ್ ಕೇಳಿ ತುಂಬಾ ಒಳ್ಳೆ ಪ್ರಶ್ನೆ. ನಮ್ಮೊಳಗಡೆ ನಾವಿದ್ದಾಗ ಬೇರೆ ಯಾರೋ ಒಂದು ನಮ್ಮನ್ನು ಆಡಕ್ಕೆ ಸಾಧ್ಯ ಇಲ್ಲ. ಸರಿ, ಈ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆದು ನೋಡೋಣ. ಕೆಲವು ಸಲ ಚಪ್ಪಾಳೆ ಹೊಡೆದ ತಕ್ಷಣ ಜನ ಯೋಚನೆ ಮಾಡೋದು ಗೊತ್ತಾ, ನಾನು ಯಾಕೆ ಚಪ್ಪಾಳೆ ಹೊಡಿಬೇಕು, ನಾನು ಹೊಡೆದಿದ್ರೆ ಏನಾಗುತ್ತೆ, ಅಕಸ್ಮಾತ್ ನಾನು ಚಪ್ಪಾಳೆ ಹೊಡೆದ ಅಕ್ಕಪಕ್ಕದ ಏನು ಅನ್ಕೋತಾರೋ, ಈ ಬೇರೆಯವರು ಏನು ಅನ್ಕೋತಾರೋ ಅನ್ನೋ ಕಾಟಿದೆಯಲ್ಲ, ಅದೇ ನಮ್ಮನ್ನ ಕುಜ್ಜರನ್ನಾಗಿಸೋದು. ಸೊ ದಯವಿಟ್ಟು ಆ ಥರ ಹೇಳ್ಬಿಟ್ಟು ಸ್ಪಷ್ಟವಾದ ಕಲ್ಪನೆಯಿಂದ ಪ್ರತಿನಿತ್ಯ ಜೀವನ ನಡೆಸಿ. ಜೀವನ ಬ್ಯೂಟಿಫುಲ್ ಆಗಿರುತ್ತೆ, ಲೈಫ್ ಇಸ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಸೊ ದಯವಿಟ್ಟು ಪ್ರತಿ ಕ್ಷಣ ಖುಷಿ ಜೋರಾಗಿ ಕೆಲಸ ನೋಡೋಣ. ನಿಮಗೆ ಸಮಸ್ಯೆ ಇದೆ ಸರ್, ಸಂತೋಷವಾಗಿರೋ ಪ್ರಯತ್ನ ಮಾಡಿ. ನೋಡಿ, ಎಲ್ಲಿ ನಗು ಇದೆಯೋ ಅಲ್ಲಿ ಬೇಜಾರಿರುತ್ತಾ? ಇಲ್ಲ. ಎಲ್ಲಿ ಬೇಜಾರಿದೆ ಅಲ್ಲಿ ನಗು ಇರುತ್ತಾ? ಇಲ್ಲ. ಸೊ ಸಂತೋಷವಾಗಿರ್ಬೇಕು, ನಗು ಮೂಗು ನಗು ಆಗಲಿ, ಗಹಗಹಿಸಿದ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಬೇರೆಯವ್ರು ನೋಡಿ ಒಂದು ಸಂತೋಷಭರಿತವಾದ ಒಂದು ಸ್ಮೈಲ್ ಕೊಟ್ಟರೆ ಜೀವನ ಯಾಕೆ ಸ್ವಾಮಿ ಚೆನ್ನಾಗಿರಲ್ಲ? ಜೀವನ ಚೆನ್ನಾಗಿರುತ್ತೆ, ಹಾಳು ಮಾಡ್ಕೊಂಡಿರೋದು ನಾವು ಅಲ್ವಾ? ಸೊ ಬೇರೆ ಯಾರು ಪ್ರಶ್ನೆ ಕೇಳಿ ಸರ್. ಎಮೋಷನ್ಸ್ ಬಗ್ಗೆ ಕೇಳಿದ್ರೆ ಕಿಂಗ್ ಎಮೋಷನ್ಸ್ ಅಂತ ನಾನು ಹೊಸದಾಗಿ ಕೇಳಿದ ಪದ. ಕಿಂಗ್ ಎಮೋಷನ್ಸ್ಗೂ ಅದನ್ನ ನಾವು ಯಾವ ರೀತಿ ತಡೆಗಟ್ಟಬೇಕು? ಸರ್ ಏನಿಲ್ಲ ಸರ್, ಒಂದು ಎಮೋಷನ್ ಅತಿ ಹೆಚ್ಚು ಬಾರಿ ಪ್ರತಿನಿತ್ಯ ಬಳಸ್ತಾ ಇರ್ತೀರಲ್ಲ, ಯಾವ ಎಮೋಷನ್ ಪ್ರತಿನಿತ್ಯ ಅತಿ ಹೆಚ್ಚು ಬಾರಿ ಬಳಸ್ತಾ ಇರ್ತೀರೋ ಅದೇ ಕಿಂಗ್ ಎಮೋಷನ್. ನೀವು ತುಂಬಾ ನಾನು ಒಬ್ಬಟ್ಟಿಗೆ ನಾನು ಸೈಲೆಂಟಾಗಿ ಬೇಜಾರಾಗಿರೋಕ್ಕೆ ಇಷ್ಟಪಡ್ತೀನಿ, ನನ್ನೊಳಗಡೆ ನಿಂತ್ಬಿಟ್ರೆ ಯಾರು ಬರಬಾರ್ದು ಅನ್ನೋದೆಲ್ಲ ಥಿಂಕಿಂಗ್ ಇರುತ್ತಲ್ಲ, ಆಗ ಏನಾಗುತ್ತೆ, ಆ ಬೇಜಾರು, ದುಃಖ ಇದೆಯಲ್ಲ ನಿಮ್ಗೆ ಕಿಂಗ್ ಎಮೋಷನ್ ಆಗುತ್ತೆ. ನಿಮ್ಮ ಎದುರುಗಡೆ ತಂದು ನಿಮ್ಗೆ ಎತ್ತರಕ್ಕೆ ದುಡ್ಸಿದ್ರು ನಿಮಗೆ ಬೇಜಾರು ಹೋಗೋದು. ಯಾಕೆಂದ್ರೆ ನೀವು ಆಲ್ರೆಡಿ ಕಿಂಗ್ ಎಮೋಷನ್ ಕ್ರಿಯೇಟ್ ಮಾಡ್ತೀವಿ. ಕೆಲವರಿಗೆ ಇರಿಟೇಷನ್ ಇರುತ್ತೆ, ಕೆಲವರಿಗೆ ಹೇಟ್ರೆಡ್ನೆಸ್ ಇರುತ್ತೆ, ಕೆಲವರಿಗೆ ದುಃಖ ಇರುತ್ತೆ. ಸೊ ನಿಮಗೆ ಬೇಕಾದ ಕಿಂಗ್ ಎಮೋಷನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಹೆಂಗೆ ಕ್ರಿಯೇಟ್ ಮಾಡ್ಕೋಬೋದು? ಬೈ ಗೆಟಿಂಗ್ ಇನ್ ಟು ಗ್ರಾಟಿಟ್ಯೂಡ್, ಬೈ ಗೆಟಿಂಗ್ ಇನ್ ಟು ಕಂಪ್ಯಾಷನ್, ಗೆಟಿಂಗ್ ಇನ್ ಟು ಲವ್, ಗೆಟಿಂಗ್ ಇನ್ ಟು ಹ್ಯಾಪಿನೆಸ್ ಝೋನ್. ಇವೆಲ್ಲ ನಿಮ್ಮ ಒಳಗಡೆ ಕಿಂಗ್ ಎಮೋಷನ್ನ ನಿಮಗೆ ಬೇಕಾಗಿದ್ದನ್ನು ಕೊಡ್ತಾ. ಸಿಂಪಲ್ ಜೀವನ, ಬೇರೆ ಏನೂ ತಲೆ ಕೆಡಿಸ್ಕೋಬೇಡಿ. ಕಮ್ ವಾಟ್ ಮೇ, ಏನೇ ಬರಲಿ ಸಂತೋಷವಾಗಿರ್ತೀನಿ ನಾವು ಪ್ರತಿಜ್ಞೆ ಮಾಡಿಬಿಟ್ಟು ಪ್ರತಿನಿತ್ಯ ಖುಷಿಯಾಗಿರೋ ಕೈಯಲ್ಲಿ ಆಗಲೇ ಹೇಳ್ಬಿಟ್ಟೆ. ನೀವು ಸಂತೋಷವಾಗಿರೋದಕ್ಕೆ ಏನೂ ಬೇಕಿಲ್ಲ ಸರ್. ನಾನು ಸಂತೋಷವಾಗಿರ್ಬೇಕು ಅನ್ನೋ ಒಂದು ಸಣ್ಣ ಕಾನ್ಫಿಡೆನ್ಸ್. ಬೇರೆ ಏನು ಆಯುಧ ದೊಡ್ಡ ಶಬ್ದಗಳು ಯೂಸ್ ಮಾಡಬೇಡಿ ಸರ್, ಅವಶ್ಯಕತೆ ಇಲ್ಲ ಸರ್. ವಾಕಿಂಗ್ ಮಾಡೋದು, ಮೆಡಿಟೇಷನ್ ಮಾಡೋದು ಅಂತ
ಖಂಡಿತವಾಗ್ಲು ಮೈಂಡ್ಫುಲ್ನೆಸ್ ಅಂದರೆ ಮೆಡಿಟೇಷನ್. ಈಗ ನೋಡಿ, ಮೆಡಿಟೇಷನ್ ಮಾಡಿ ಅನ್ನೋದು ಕೇಳಿ ಮೆಡಿಟೇಷನ್ ಬೇರೆ ಬೇರೆ ಪ್ರಾಕಾರ ಹೇಳಿ ಮೆಡಿಟೇಷನ್ ದೊಡ್ಡ ದಂಧೆ ಮಾಡಿ ಮೆಡಿಟೇಷನ್ ಏನೇನೋ ಮಾಡೋರಿದ್ದಾರೆ. ಅದು ಯಾವುದೂ ಇಲ್ಲ. ನಾನು ನಿಮ್ಮನ್ನು ಕೂರಿಸ್ಬಿಟ್ಟು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ, ನಿಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ನಿಮ್ಮ ಮೂಗಿನ ತುದಿಲಿರಲಿ, ಅಷ್ಟೇ ಮೆಡಿಟೇಷನ್. ನಾಳೆಯಿಂದ ಮಾಡಿ 20 ನಿಮಿಷ ನೋಡಿ ಏನೇನಾಗುತ್ತೆ. ಯಾವುದೂ ಪ್ರಪಂಚದಲ್ಲಿ ದೊಡ್ಡದಲ್ಲ. ದೊಡ್ಡದು ಅನ್ಕೊಂಡ್ರೆ ಎಲ್ಲರೂ ದೊಡ್ಡದು. ಯಾವುದೂ ಸಣ್ಣದಲ್ಲ. ಸಣ್ಣದು ಅನ್ಕೋಬಾರ್ದು, ದೊಡ್ಡದು ಅನ್ಕೋಬಾರ್ದು. ನನಗೆ ಬೇಕಾಗಿರೋದು ನನಗೆ ಬೇಕು, ನನಗೆ ಸಿಗುತ್ತೆ ಅನ್ಕೋ. ಮನುಷ್ಯನ ಭಾವನೆ ಮೇಲೆ ಜೀವನ ನಡೆಯುತ್ತೆ ಸರ್. ನೀವೇನು ಸಬ್ಜೆಕ್ಟ್ ಹೇಳ್ತಿದ್ದಲ್ಲ 100% ಅದು ನಡೀತಿರೋದಂಥ ಇದನ್ನೇ ನಾನು ನಿಮಗೆ ಪ್ರಶ್ನೆ ಕೇಳಿ ಅಂತಿದ್ದು ನೋಡಿ. ಕ್ಲಾರಿಟಿ ಇಲ್ಲದೆ ನಿಮಗೆ ಮಾತಾಡೋದು ನಿಮಿಷ. ಹಂಗಂತಲ್ಲ ನೀವೇನು ಮಾಡ್ತಿದ್ರಿ ಈಗ? ನೀವು ಸಮಪ್ ಮಾಡ್ತಿದ್ರಿ, ನಾನು ಮಾಡಿದ್ದೀನಿ. ಅದರ ಅವಶ್ಯಕತೆ ನನಗಿಲ್ಲ. ನಾನು ಕೇಳಿ ನಿಮಗೆ ಪ್ರಶ್ನೆ ಕೇಳಿ ಅಂತ. ಬಿ ಕ್ಲಿಯರ್ ಇನ್ ವಾಟ್ ಯು ವಾಂಟ್. ಜೀವನದ ಪರಮ ಸತ್ಯ ಇದೆ. ಏನಾದರೂ ಡೌಟ್ ಇದ್ರೆ ಕೇಳಿ. ತೆಗೆದಾಕಿ ಅಂತಂದ್ಬಿಟ್ರೆ ಹೆಂಗೆ ತೆಗೆದಾಕಕ್ಕೆ ಅಷ್ಟು ಈಸಿ ಆಗುತ್ತೆ? ಬನ್ನಿ, ನೀವು ಪರ್ಪಸ್ ಆಫ್ ಲೈಫ್ ಬನ್ನಿ, ಕೋರ್ಸ್ ಬನ್ನಿ. 15 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ 3 ವರ್ಷಕ್ಕೆ. ಬನ್ನಿ, ಅದನ್ನೇ ಸರ್. ಖಂಡಿತ ಬನ್ನಿ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಜಯಪ್ರಕಾಶ್ ಸರ್ ಯಾವ್ದಾದ್ರು ಪ್ಲಾನ್ ಮಾಡಿ ಒಂದು 1 or 2 days ಬೇಕಾದ್ರೆ ಬೇರೆ ವರ್ಕ್ ಮಾಡೋಣ. ಡಿಸ್ಕವರಿ ಅವರ್ ಸೆಲ್ಫ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ ನಾವು. ಈಗ ಏನು ತೋರಿಸ್ದೆ, ಇಟ್ಸ್ 2 days ವರ್ಕ್ಶಾಪ್. ಸ್ವಯಂ ಪರಿವರ್ತನೆ ಅಂದರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಸೊ ನಾನು 1 ಅವರಲ್ಲಿ ಎಲ್ಲರೂ ನಿಮಗೆ ಕಷ್ಟ ಆಗುತ್ತೆ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ಜಸ್ಟ್ನ ನಾನು ಮೇಲ್ನೋಡೋಕೆ ನಿಮಗೆ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ, ಕವರ್ ಮಾಡಿ. ಈಗ ನಾವು ಯಾರನ್ನೋ ಒಬ್ಬನ ದೋಷಿಸ್ತಾ ಇರ್ತೀವಿ ಅಂದರೆ ಅವ್ನು ಕಂಡ್ರೆ ಆಗ್ತಾ ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ಮನಸ್ಸಿನಲ್ಲಿ ಆಯಿತು ಅವ್ನು ಹೆಂಗಾನೆ ಇರಲಿ, ನಾವು ಅವನು ಒಳ್ಳೆಯತನದಿಂದ ನೋಡೋಣ ಅಂತೇಳಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅವ್ನು ಒಳ್ಳೆಯ ಗುಣಗಳನ್ನ ನೋಡ್ತಾ ಹೋಗಿಬಿಡ, ಅವ್ನು ಏನೇನು ಮಾಡಂದ್ರೆ ನಾವು ಒಳ್ಳೆತನ ನೋಡ್ತಾ ಇರ್ತೀವಿ. ಬಟ್ ಅವನಲ್ಲಿ ನನ್ನ ಕೆಟ್ಟದನ್ನೇ ನೋಡ್ತಾ ಇರ್ತಾನೆ, ಅಂದರೆ ವಿರೋಧನೇ ವ್ಯಕ್ತಪಡಿಸ್ತಾ ಇರ್ತಾನೆ. ನಾನು ಒಳ್ಳೆಯದನ್ನು ನೋಡ್ತೀನಿ, ಕೆಟ್ಟದನ್ನು ನೋಡ್ತೀನಿ ಹೇಳಿ ನಮ್ಮ. ನಿಮಗೆ ಹೆಂಗೆ ಗೊತ್ತಾಯ್ತು ಹೋಗ್ಬೇಕು ಕೆಟ್ಟದಾಗ ನೋಡ್ತೀನಿ ಸರ್? ಅವರು ಆ ಥರ ಒಂದು ಸಣ್ಣ ಸತ್ಯ ಹೇಳ್ತೀನಿ. ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಇಲ್ಲವೇ ಇಲ್ಲ. ಸಂಪೂರ್ಣ ಕಲ್ಪನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವಿಷಯಕ್ಕೆ ಒಂದು ಸಮಯಕ್ಕೆ ತಕ್ಕಂತೆ ವರ್ತನೆ ಮಾಡಿರ್ತಾನೆ. ಆ ಸಮಯ ಆ ಪರ್ಟಿಕ್ಯುಲರ್ ಪರಿಸ್ಥಿತಿಗೆ ಅವನನ್ನ ನಿಮ್ಮ ದೃಷ್ಟಿಗೆ ಕೆಟ್ಟವನ್ನಾಗಿಸ್ತಾನೆ. ಬಟ್ ಅದೇ ಸಮಯ ಅದೇ ಪರಿಸ್ಥಿತಿ ಅದೇ ವ್ಯಕ್ತಿನ ಬೇರೆಯವ್ರ ಕಣ್ಣಲ್ಲಿ ಹೀರೋ ಅನ್ಸುತ್ತೆ. ಸೊ ನಮ್ಮ ಪರ್ಸೆಪ್ಷನ್, ಒಬ್ಬ ವ್ಯಕ್ತಿ ಒಳ್ಳೆಯವರು ಕೆಟ್ಟವನು ಅನ್ನೋದ್ಬಿಟ್ರೆ, ಕೆಟ್ಟವರು ಒಳ್ಳೆಯವರು ಅನ್ನೋ ಯಾವುದೂ ಇಲ್ಲ. ಕಳ್ಳನು ಕದ್ದಿದ್ರಲ್ಲೂ ಭಿಕ್ಷುಕನು ದುಡ್ಡು ಹಾಕ್ತಾನೆ. ಭಿಕ್ಷುಕಿಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಯಾರು ಕದ್ದಿರ್ತಾನೆ ಅವರಿಗೆ? ಇದಕ್ಕಿಂತ ಸಣ್ಣ ಒಂದು ಉದಾಹರಣೆ ಬೇಕಾ? ಸೊ ಬೇರೆಯವ್ರು ನಮ್ಮನ್ನ ಏನು ಅನ್ಕೋತಾರೆ ಯೋಚನೆ ಮಾಡಬಾರ್ದು. ನಾವು ಬೇರೆಯವ್ರ ಬಗ್ಗೆ ಏನು ಒಪಿನಿಯನ್ ಅಭಿಪ್ರಾಯ ಇಟ್ಕೊಬೇಕು, ಅದನ್ನ ಮಾತಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಜೀವನ ದುಸ್ತರ ಆಗುತ್ತೆ. ನಾವು ಫುಟ್ಬಾಲ್ ಆಗುತ್ತೆ, ಬೇರೆ ಒಪಿನಿಯನ್ಗಳಿಗೆ ನಾವು ಬೆಲೆ ಕೊಟ್ಟರೆ ಯಾವಾಗ ಎಲ್ಲಿ ಬೇಕಲ್ಲ ಓದಿತಾ ಇರ್ತಾರೆ, ಅಲ್ಲಿ ಹೋಗ್ಬೇಕು, ಓದಿಸ್ಕೋಬೇಕು, ಬೇರೆ ಕೊಡ್ಬೇಕು, ಹಂಗ. ಸೊ ಬೇರೆಯವ್ರು ಏನು ಅನ್ಕೋತಾರೆ ಯೋಚನೆ ಮಾಡಬೇಕು. ಆಮೇಲೆ ನಿಮ್ಮ ಬಗ್ಗೆ ಇನ್ನೊಬ್ಬ ಯಾಕೆ ಕೆಟ್ಟದಾಗ ಯೋಚನೆ ಮಾಡಬೇಕು ಹೇಳಿ. ಈಗ ನೀವು ಹೇಳಿದ್ರಲ್ಲ, ಅಲ್ಲ, ಯಾವುದೋ ಒಂದು ವಿಷಯದಲ್ಲಿ ಅವ್ರು ನಮ್ಮನ್ನ ಕೆಟ್ಟದಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅದೇ ಥರನೇ ನೋಡ್ತಾ ಇರ್ತಾರೆ. ಬಟ್ ನಾನು ಆ ಒಂದು ಏನೇ ಒಂದು ಸಮಯ ಅದೇ ತರನೇ ನೋಡ್ತಾ ಇರ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅದು ಆಲೋಚನೆಗಳು ಹಂಗೆ ಇರ್ತದೆ ಸರ್. ಬೇರೆಯವ್ರ ಆಲೋಚನೆ ನಿಮ್ಗೆ ಹೆಂಗ್ ಸರ್ ಆಗುತ್ತೆ? ನಮ್ಮ ಕಲ್ಪನೆ, ಅವನ ಬಗ್ಗೆ ನಾವು ಅನ್ಕೊಂಡಿರೋ ಭಾವನೆ ಅದು. ಅದನ್ನ ಬಿಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರ್ ಫೇತ್ ಅಂದ್ರೆ ನಂಬಿಕೆ ಅಂದ್ರೆ? ನಾನು ನಿಮ್ಮನ್ನು ನಂಬ್ತೀನಿ ಅಂದ್ರೆ ಅರ್ಥ ಏನಿಲ್ಲ, ನಿಮ್ಮನ್ನ ಸಂಪೂರ್ಣವಾಗಿ ನಂಬ್ತೀನಿ ಅಂತ. ನಾನೊಂದು 70% ನಿಮ್ಮನ್ನು ನಂಬ್ತೀನಿ ಅಂದ್ರೆ 30% ಸಾಕು ನೀವು ನನಗೆ ಮೋಸ ಮಾಡಿ. ಪ್ರಪಂಚದ ಅತಿ ದೊಡ್ಡ ಕೊರತೆ ಅಂದ್ರೆ ಇದೆ, ನಂಬಿಕೆಯಲ್ಲಿ ಮೋಸ ಅಲ್ಲ, ನಂಬಿಕೆಯಲ್ಲಿ 100% ಇಲ್ಲ. ನೀವೊಬ್ಬ ಕಳ್ಳನ 100% ನಂಬಿ ಸರ್. ಪ್ರಾಕ್ಟಿಕಲ್ ನಾನು ಚೆಕ್ ಮಾಡೋಕ್ಕೋಸ್ಕರ ಹೋಗ್ಬಿಟ್ಟು ಒಬ್ಬ ಕಳ್ಳ, ದೊಡ್ಡ ಕಳ್ಳ, ಅವನ್ನ 100% ನಿಮ್ಮ ಮನಸ್ಸಿಂದ ನಂಬಿ ನಿಮ್ಮ ಸೆಕೆಂಡ್ ಸ್ಕೂಲ್ ಆಫ್ ಥಾಟ್ ಅಲ್ಲಿ 0.01% ಅವ್ರ ಬಗ್ಗೆ ಅನುಮಾನ ಇಲ್ಲ ಅಂದ್ರೆ ಆ ಕಳ್ಳ ಜೀವನ ಪರ್ಯಂತ ನಿಮ್ಗೆ ಮೋಸ ಮಾಡಲ್ಲ. ಇದು ಕಾರ್ಮಿಕ್ ಕನೆಕ್ಷನ್. ಇದನ್ನೇ ಹೇಳೋದು ಸಬ್ ಕಾನ್ಶಿಯಸ್ ಮೈಂಡ್ಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಅಂತ. ನಿಮ್ಮ ಭಾವನೆನ ನಿಮಗೆ ಗೊತ್ತಿದ್ದಂಗೆ ಅವನ ಮನಸ್ಸಿನ ಬೇರೆ ಸೊ ಆಟೋಮೆಟಿಕಲಿ ಆ ಮನುಷ್ಯ ನಿಮ್ಮ ಭಾವನೆಗೆ ತಕ್ಕಂತೆ ಬದುಕ್ತಾರೆ. ಇದೆ ಸರ್. ಬೇರೆ ಸರ್ ಮೆಂಟಲಿ ಅಡಿಕ್ಟ್ ಆಗಿರ್ತಾರೆ. ಅಡಿಕ್ಟ್ ಅಂದ್ರೆ ಯಾವುದಕ್ಕೂ ಒಂದಕ್ಕೆ ಕೆಟ್ಟ ಚಳಿಗಳಿಗೆ ಅದು ಆಗಿರ್ಬೋದು ಅಥವಾ ಬೇರೆನೂ ಆಗಿರ್ಬೋದು. ಅಂತ ಅಡಿಕ್ಟ್ ಅನ್ನ ಮೆಂಟಲ್ ಆಗಿ ಹೊರಗೆ ತೆಗಿಬೇಕಾದ್ರೆ ಕೆಲಸ ಮಾಡ್ಬೋದು. ಒಂದು ಕೆಲಸ ಮಾಡಿ, ಇಮಿಡಿಯೇಟ್ಲಿ ನನ್ನ ಸಿನಿಮಾ ರಿಲೀಸ್ ಆಗಿದೆ ವಿಕಾಸ್ ಅಂತ, ಅದಕ್ಕೆ ಆ ಸಿನಿಮಾ ತೋರಿಸಿ ಒಂದು 50% ಬದಲಾವಣೆ ಆಗ್ಬೋದು. ಮನುಷ್ಯ ಒಳ್ಳೆಯವನಾಗಿದೆ 100% ಬದಲಾವಣೆ ಆಗ್ಬೋದು. ಅಂತೂ ಆಗಲ್ಲ, ನನಗೆ ಕನೆಕ್ಟ್ ಮಾಡಿ ನನಗೆ ಕೌನ್ಸಿಲಿಂಗ್ ಮಾಡಿ ಸರ್ ಮಾಡಿ. ಇದೇನಿಲ್ಲ ಅಂದ್ರೆ ಸಿನಿಮಾ ನೋಡಿ. ಸೊ ನಾನು ಇನ್ನೇನು ಜಾಸ್ತಿ ಮಾತಾಡಕ್ಕೆ ನಂಗೆ ಸಮಯನೂ ಇಲ್ಲ, ಸಮಯದ ಅಭಾವ ಇದೆ. ನಾನು ಹೋಗ್ಬೇಕು, ಆಮೇಲೆ ಸರ್ ಟೈಮ್ ಕೊಡಬೇಕು, ಮೇಡಮ್ ಇದ್ದಾರೆ. ಸೊ ಸರ್ ಕರೆದಿದ್ದಕ್ಕೆ ನಾನು ನೀವು ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ
ಸಂಪೂರ್ಣವಾಗಿ ಎಸ್ ಸರ್ ನಾನು ಬರ್ತೀನಿ ಸರ್ ಅಂತ ಹೇಳಿದ್ದೆ. ಅದೇ ಪ್ರಕಾರ ತುಂಬಾ ಬಿಸಿ ಇದೆ ನನಗೆ. ಇನ್ ಸ್ಪೈಟ್ ಆಫ್ ದಟ್ ನಾನು ಬರ್ತೀನಿ ಅಂತಿದ್ರೆ ನಾನು ಬರಬೇಕು ಅನ್ನೋ ಕಾರಣಕ್ಕೆ ಬಂದೆ. ನಿಮ್ಮನ್ನೆಲ್ಲ ನೋಡಿದೆ, ಖುಷಿ ಆಯಿತು, ಮನಸ್ಸಿಗೆ ಸಮಾಧಾನ ಆಯಿತು, ಸಂತೋಷ ಆಯಿತು. ನನಗೆ ತಿಳಿದಿದ್ದನ್ನ 1 ಗಂಟೆಗಳಿಗೂ ಹೆಚ್ಚು ಕಾಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಬದುಕು ಚೆನ್ನಾಗಿರಲಿ, ನಿಮ್ಮೆಲ್ಲರ ಬಾಳು ಬಂಗಾರ ಆಗಲಿ, ಭಗವಂತ ನಿಮಗೆ ಒಳ್ಳೆ ವಿಷಯಗಳನ್ನೇ ನಿಮ್ಮ ತಲೆಗೆ ತುಂಬಲಿ. ನೀವೇನು ಕಲಿಯೋದಕ್ಕೆ ಬಂದಿದ್ರಿ ಅದರ ಸಂಪೂರ್ಣ ಶ್ರಮ ಹಾಕಿ ಅದರ ಸಂಪೂರ್ಣ ಸಾಫಲ್ಯ ನಿಮಗೆ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.